ಹಾಯ್ ಕಂದ, ಹೇಗಿದ್ದೀಯಾ? ನನ್ನ 6 ವರ್ಷದ ಮಗ ದಿವಿಜ್ ಜೊತೆಗೆ ನಡೆದ ಒಂದು ಘಟನೆ ಮತ್ತು ಡಿಸ್ಕಷನ್ ಹೇಳ್ತೀನಿ. ಅವನು ಬಂದು ನನ್ನ ಹತ್ರ ಹೇಳ್ದ, ಅವನ ಫ್ರೆಂಡ್ ನಿಶಾಂತ್ ಜೊತೆಗೆ ಇನ್ಮೇಲೆ ಅವ್ನು ಮಾತಾಡಲ್ವಂತೆ ಅಂತ. ನಾನು ಕೇಳಿದೆ, ಏನಾಯ್ತು ಕಂದ ಅಂತ. ಅವ್ನು ಹೇಳ್ದ, ಅವನು ನನಗೆ ಬ್ಯಾಡ್ ವರ್ಡ್ ಯೂಸ್ ಮಾಡ್ದ. ಅವ್ನು ಆಟ ಸಾಮಾನು ಇನ್ಮೇಲೆ ಕೊಡಲ್ಲ ಅಂದ. ಓಕೆ, ಬಟ್ ಬ್ಯಾಡ್ ವರ್ಡ್ ಯಾಕೆ? ನಾನು ಕೇಳಿದೆ, ಸರಿ ಓಕೆ, ನೀನೇನು ಮಾಡಿದೆ ಅಂದೆ. ಅದಕ್ಕೆ ನಾನೇನು ಮಾಡಲಿಲ್ಲ, ಅವ್ನು ಫಸ್ಟ್ ಬ್ಯಾಡ್ ವರ್ಡ್ ಯೂಸ್ ಮಾಡ್ದ ಅಲ್ವಾ, ಅದಕ್ಕೆ ನಾನು ಸ್ವಲ್ಪ ಲೆಸ್ ಬ್ಯಾಡ್ ವರ್ಡ್ ಹೇಳಿದೆ, ಕೆಟ್ಟ ಮಾತು ಹೇಳಿದೆ ಅಂತಂದ. ಸೊ ನೀನು ಹೇಳಿದೆ. ಸೊ ನಾನು ಅವನಿಗೆ ಏನು ಹೇಳಿದೆ ಗೊತ್ತಾ, ಈಗ ಕೆಟ್ಟ ಮಾತಾಡಿ ಕೆಟ್ಟವರಾದವ್ರ ಎದುರಿಗೆ ನೀನು ಕೆಟ್ಟವನಾದೆ. ಯಾರಾದರೂ ಒಬ್ಬರು ತಾಳ್ಮೆಯಿಂದ ನಡ್ಕೋಬೇಕು. ಈಗ ಇಬ್ಬರೂ ಜೋರು ಮಾತಾಡಿ ಇಬ್ಬರು ಜಗಳ ಆಡ್ಕೊಂಡ್ರೆ ಇಬ್ಬರು ಕೆಟ್ಟವರಾದ್ರೆ ಈಗ ಒಳ್ಳೆಯವ್ರು ಯಾರು? ನಿಮ್ಮಿಬ್ಬರಲ್ಲಿ ಇಬ್ಬರು ಕೆಟ್ಟವರು ಅಲ್ವಾ? ಸೊ ಏನು ಮಾಡ್ಬೋದಿತ್ತು? ನಿನ್ನ ಫ್ರೆಂಡಿಗೆ ಹೋಗಿ ನೀನು ಹೇಳ್ಬೋದಿತ್ತು, ನೋಡಪ್ಪ ಕೆಟ್ಟ ಮಾತು ಆಡಬೇಡ, ಇನ್ನೊಂದು ಸತಿ ನೀನು ಆಡಿದ್ರೆ ನಾನು ಹೊರಟೋಗ್ತೀನಿ ಅಷ್ಟೇ, ಓಕೆನಾ ಅಂತ ಹೇಳ್ಬೋದು. ಅವ್ನು ಸುಮ್ಮನಾದರೆ ಸರಿ ಬಾ ಆಟ ಆಡ್ಕೊಂಡಿರೋಣ ಅಂತ ಹೋಗು. ಇನ್ ಕೇಸ್ ಅವ್ನು ಇನ್ನೂ ಕೆಟ್ಟ ಮಾತಾಡ್ತಿದ್ದಾನೆ ಅಂದರೆ ಹೊರಟು ಹೋಗು, ಆದರೆ ಕೋಪ ಮಾಡ್ಕೊಂಡು ಕಿರ್ಚಬೇಡ್ತು. ಯಾಕೆ ಅಂದರೆ ಕೆಟ್ಟವ್ರ ಎದುರಿಗೆ ನೀವು ಕೆಟ್ಟವರಾದ್ರಿ, ಯಾರು ಒಳ್ಳೆಯವ್ರು ಆಗಲಿಲ್ಲ ಅಲ್ಲಿ. ಸೊ ಒಬ್ಬರು ಯಾರಾದರೂ ಸ್ಮಾರ್ಟ್ ಆ್ಯಂಡ್ ಸ್ಟ್ರಾಂಗ್ ಆ್ಯಂಡ್ ಕಾಮ್ ಆಗಿರಬೇಕು. ಯಾಕಂದರೆ ನಿನಗೆ ನಾಳೆ ಆ ಫ್ರೆಂಡ್ ಬೇಕು, ಅವನ ಜೊತೆಗೆ ಆಟ ಆಡೋದು ಬೇಕು ಅಲ್ವಾ. 2 ಅವರ್ ಆದಮೇಲೆ ನಿನಗೆ ಜ್ಞಾಪಕನೇ ಇರಲ್ಲ, ಅವನಿಗೂ ಜ್ಞಾಪಕನೇ ಇರಲ್ಲ ಜಗಳ ಆಡಿದ್ವಿ ಅಂತ. ಸೊ ಕಿರ್ಚಾಡಿ ಗಲಾಟೆ ಮಾಡ್ಕೊಂಡು ಏನು ಪ್ರಯೋಜನ?